ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ತೀವ್ರಗೊಂಡಿದೆ. ಇದರ ನಡುವೆಯೂ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟ ಆಗಿದೆ. 4 ಗ್ರಾಮಗಳ 4000 ಎಕರೆ ಭೂಮಿ ಸ್ವಾಧೀನಕ್ಕೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆಯ ಬೆನ್ನಲ್ಲೇ ಮತ್ತೆ ಅಧಿಸೂಚನೆ ಹೊರಡಿಸಲಾಗಿದೆ. ಬನ್ನಿಗೆರೆ, ಗೊಲ್ಲಾರಪಾಳ್ಯ, ಅರಳಾಳುಸಂದ್ರ, ಹೊಸೂರು ಗ್ರಾಮದ ಜಮೀನು ಸ್ವಾಧೀನಕ್ಕೆ ಆದೇಶವನ್ನು ಮಾಡಲಾಗಿದೆ. ಮೊದಲ ಹಂತದಲ್ಲಿ 3 ಗ್ರಾಮದ 518 ಎಕರೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಒಟ್ಟು 9 ಗ್ರಾಮಗಳ ವ್ಯಾಪ್ತಿಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ಲಾನ್ ಮಾಡಲಾಗಿದೆ. ಇಂದಿನ 4 ಗ್ರಾಮ ಸೇರಿದರೆ ಒಟ್ಟು 7 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದಂತಾಯಿತು. ಇನ್ನು ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅರ್ಧ ಅಧಿಸೂಚನೆ ಬಾಕಿ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ನಾನು ಬಲವಂತವಾಗಿ ರೈತರ ಜಮೀನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಕುಮಾರಸ್ವಾಮಿ, ಯಡಿಯೂರಪ್ಪ ಮಾಡಿದ ಯೋಜನೆಯನ್ನ ಮುಂದುವರಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ಯೋಜನೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಮೀನು ಕೊಡೋದಕ್ಕೆ ಒಪ್ಪಿರುವ ಭೂಮಿಯನ್ನ ತೆಗೆದುಕೊಳ್ತಾ ಇದ್ದೀವಿ. ಜಮೀನಿಗೆ 2 ರಿಂದ 3 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಪದ ರೈತರು ಅವರ ಬಳಿಯೇ ಇಟ್ಟುಕೊಳ್ಳಲಿ ಅಂತ ಹೇಳಿದ್ದಾರೆ. ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗೆ ಹಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಗೌಡರ ಕುಟುಂಬದ ವಿರುದ್ಧ ಮತ್ತೆ ಶಾಸಕ ಬಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಸನದಲ್ಲಿ 2000 ಎಕರೆ ಭೂಮಿ ಸ್ವಾಧೀನ ಆಗಿದೆ. ಹಾಸನದಲ್ಲಿ ಯಾಕೆ ರೈತರ ಬಗ್ಗೆ ದೇವೇಗೌಡರು ಮಾತಾಡ್ತಾ ಇಲ್ಲ? ಗೌಡರು ಮೇಕೆದಾಟು ಮಹದಾಯಿ ಬಗ್ಗೆ ಯಾಕೆ ಒಪ್ಪಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪುತ್ರ ವ್ಯಾಮೋಹವನ್ನ ದೇವೇಗೌಡರು ಬಿಡಬೇಕು. ಬಿಡದಿ ವಿಚಾರದಲ್ಲಿ ದೇವೇಗೌಡರು ಧರಣಿ ಕೂರೋದು ಬೇಡ. ರೈತರ ಮೇಲೆ FIR ಹಾಕಿಲ್ಲ. ಗಲಾಟೆ ಮಾಡಿದವರು ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕೇಸ್ ಆಗಿದೆ ಅಂತ ಹೇಳಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟಿರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಈಗ ದೇವೇಗೌಡರೇ IIT ಆಗಬೇಕು ಅಂತೇಳಿ, IIT ಆಗಬೇಕು ಅಂತೇಳಿ ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ. ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ರಾಜ್ಯ ಸಚಿವ ಸಂಪುಟದ ಬಗ್ಗೆ ತೀವ್ರ ಚರ್ಚೆ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. 20 ಸಚಿವ ಸ್ಥಾನಕ್ಕಾಗಿ 40ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಇವತ್ತು ಸಂಜೆಯೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಜೊತೆಗೆ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ನಾಳೆಯ ಸಭೆಯಲ್ಲಿ ಯಾರ್ಯಾರಿಗೆ ಅವಕಾಶ ನೀಡಬೇಕು ಅನ್ನೋ ಚರ್ಚೆ ನಡೆಯಲಿದೆ. ಸಭೆ ನಂತರ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧಪಡಿಸಲಿರುವ ನಾಯಕರು ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯ ನಂತರ ಪಟ್ಟಿ ಫೈನಲ್ ಮಾಡಲಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಗೆ ದಿನ ನಿಗದಿಯಾಗುವ ಸಾಧ್ಯತೆಯಿದ್ದು, ರಾಹುಲ್ ಜೊತೆಗೆ ಸಭೆಯ ನಂತರ ಸಂಪುಟ ವಿಸ್ತರಣೆಗೆ ದಿನಾಂಕ ನಿಗದಿ ಮಾಡಲಾಗುತ್ತೆ. ಎಸ್ಐಆರ್ಗಾಗಿ ಸರ್ಕಾರದಿಂದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಆರೋಪದಡಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ.
ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇಲ್ಲ, ಪಿಆರ್ಸಿ ತಡೆಗೆ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ವಿ. ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯದ ಪ್ರಜೆ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು, ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಕಾಂಗ್ರೆಸ್ ಒಳಜಗಳ ಮತ್ತೆ ಬೀದಿಗೆ ಬಂದಿದೆ. ಬ್ಲಾಕ್ ಅಧ್ಯಕ್ಷರಿಂದ ಹೋಬಳಿ ಅಧ್ಯಕ್ಷರ ವಜಾ ಆದೇಶವನ್ನ ಜಿಲ್ಲಾಧ್ಯಕ್ಷರೇ ತಡೆ ಹಿಡಿದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಅವರಿಂದ ಹೋಬಳಿ ಅಧ್ಯಕ್ಷ ಶಂಕರ್ನನ್ನ ವಜಾ ಮಾಡಲಾಗಿತ್ತು. ಆದರೆ ಜಿಲ್ಲಾ ಕಾಂಗ್ರೆಸ್ ಗಮನಕ್ಕೆ ತಾರದೆ ವಜಾ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಬ್ಲಾಕ್ ಅಧ್ಯಕ್ಷರ ಆದೇಶವನ್ನ ಜಿಲ್ಲಾಧ್ಯಕ್ಷ ಅಂಶುಮಂತ್ ತಡೆ ಹಿಡಿದಿದ್ದಾರೆ. ಕಳೆದ 15 ದಿನಗಳಿಂದ ತೀವ್ರ ಚರ್ಚೆಯಲ್ಲಿರುವ ಮೂಡಿಗೆರೆ ಕೈಮನೆಯ ಕಲಹ. ಮೂಡಿಗೆರೆಯಲ್ಲಿ ಶಾಸಕಿ ನಯನ ಮೋಟಮ್ಮ ಹಾಗೂ ಹಿರಿಯ ಕಾರ್ಯಕರ್ತರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದ್ದು, ಶಾಸಕಿ ನಯನ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರನ್ನ ಹಿರಿಯರು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಕಿರಿಯ ಕಾರ್ಯಕರ್ತರು ಶಾಸಕಿ ಪರ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿಯನ್ನ ಮಾಡಿದ್ದಾರೆ. ಹನೂರಿನಲ್ಲಿ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಕರ್ತವ್ಯ ಲೋಪ ಆರೋಪದ ಅಡಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗುಣಮಟ್ಟ ಪರೀಕ್ಷೆ ನಡೆಸದೆ ಅಳತೆಯಲ್ಲಿ ವ್ಯತ್ಯಾಸವಿದ್ರೂ ಕೂಡ 88.83 ಲಕ್ಷ ಬಿಲ್ ಪಾವತಿಸಿದ ಪ್ರಕರಣದಲ್ಲಿ ಲೋಕೋಪಯೋಗಿ ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನು ಸರ್ಕಾರ ಅಮಾನತು ಮಾಡಿದೆ. ಹನೂರು ತಾಲೂಕಿನ ಕೊರಮನಕತ್ರಿ ಟಿಬೇಟಿಯನ್ ಸೆಟಲ್ಮೆಂಟ್ ಮಾರ್ಗದ 4.20 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ವಾನುಮೋದನೆ ಇಲ್ಲದೆ ಟೆಂಡರ್ ಆಹ್ವಾನಿಸಿ ಅಂಗೀಕಾರ ಮಾಡಲಾಗಿದೆ. ಗುಣಮಟ್ಟ ಪರೀಕ್ಷೆ ನಡೆಸದೆ ಅಳತೆ ಪುಸ್ತಕ ಹಾಗೂ ಕಾಮಗಾರಿಯಲ್ಲಿ ವ್ಯತ್ಯಾಸವಿದ್ರೂ ಚಾಲ್ತಿ ಬಿಲ್ ಮೂಲಕ 88.83 ಲಕ್ಷ ರೂಪಾಯಿ ಪಾವತಿಸಲಾಗಿದೆ. ಇದರಿಂದ ಆರ್ಥಿಕ ನಷ್ಟ ಉಂಟು ಮಾಡಿದ ಹಿನ್ನೆಲೆ ಲೋಕೋಪಯೋಗಿ ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಸರ್ಕಾರ ಆದೇಶಿಸಿದೆ. ಆಂಧ್ರಪ್ರದೇಶದಲ್ಲಿ ಕೋವಿಡ್ಗೆ ಇಬ್ಬರು ಬಲಿಯಾಗಿರುವ ಹಿನ್ನೆಲೆಯಲ್ಲಿ ಆಂಧ್ರ ಗಡಿ ಹಂಚಿಕೊಂಡಿರುವ ಪಾವಗಡದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಆಂಧ್ರದಿಂದ ಪಾವಗಡಕ್ಕೆ ಬರುವವರ ಮೇಲೆ ತೀವ್ರ ನಿಗಾ ಇಡುವಂತೆ ತುಮಕೂರು ಜಿಲ್ಲಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಂಧ್ರದ ಜೊತೆಗೆ ಸಂಪರ್ಕ ಹೊಂದಿರುವ 5 ಕಡೆ ತಪಾಸಣಾ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ರಾಜವಂತಿ, ನಾಗಲಮಡಿಕೆ, ಅರಸೀಕೆರೆ, ಟಿಎನ್ ಪೇಟೆ ಸೇರಿದಂತೆ 5 ಕಡೆಗಳಲ್ಲಿ ತಪಾಸಣೆ ಆರಂಭ ಮಾಡಲಾಗಿದೆ. 5 ಕಡೆಗಳಲ್ಲಿ ಅಗತ್ಯ ಸಿಬ್ಬಂದಿ ನಿಯೋಜಿಸಿ ಕ್ರಮ ಕೈಗೊಳ್ಳುವಂತೆ ಪಾವಗಡ ತಹಶೀಲ್ದಾರ್, ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ತುಮಕೂರು ಜಿಲ್ಲಾಧಿಕಾರಿ ಪತ್ರವನ್ನು ಬರೆದಿದ್ದಾರೆ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಮನುಷ್ಯನ ಬುರುಡೆ ಇಟ್ಟು ವಾಮಾಚಾರ ಮಾಡಲಾಗಿದೆ. ಅಮಾವಾಸ್ಯೆಯಂದು ನಡೆದ ಈ ಘಟನೆಯಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ಅಮಾವಾಸ್ಯೆ ದಿನ ಗೋಳೂರು ಗ್ರಾಮದಲ್ಲಿ ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸ್ಮಶಾನದಿಂದ ಬುರುಡೆ ಮತ್ತು ಮೂಳೆಗಳನ್ನು ತಂದು ವಾಮಾಚಾರ ಮಾಡಲಾಗಿದೆ. ಅರಿಶಿನ, ಕುಂಕುಮ ಇಟ್ಟು, ನಿಂಬೆಹಣ್ಣು ಇಟ್ಟು ವಾಮಾಚಾರ ಆಗಿದೆ. ವಾಮಾಚಾರದಿಂದ ಬೆಚ್ಚಿ ಬಿದ್ದಿರುವ ಗ್ರಾಮಸ್ಥರು ಯಾರೋ ಬೇರೆ ಊರಿನಿಂದ ಬಂದು ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಬಿಎಂಟಿಸಿ ಪ್ರಯಾಣಿಕರೇ ಎಚ್ಚರ. ಸಾರ್ವಜನಿಕ ಬಸ್ನಲ್ಲೂ ಕಳ್ಳ ಮಹಿಳೆಯರ ಕೈಚಳಕ ಹೆಚ್ಚಾಗ್ತಾ ಇದೆ. ಬಸ್ನಲ್ಲಿ ನಿರ್ವಾಹಕರ ಹಣದ ಬ್ಯಾಗನ್ನೇ ಮಹಿಳೆಯೊಬ್ಬರು ಕದ್ದಿರುವಂಥ ಘಟನೆಯಾಗಿದೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದ ಮಹಿಳೆಯೊಬ್ಬಳು ನಿರ್ವಾಹಕರ ಹಣದ ಬ್ಯಾಗನ್ನು ಕಳವು ಮಾಡಿ ಲಾಕ್ ಆಗಿದ್ದಾಳೆ. ಕಳ್ಳತನದ ಬಳಿಕ ಬಸ್ನಲ್ಲಿ ಅಮಾಯಕಳಂತೆ ಮಹಿಳೆ ವರ್ತಿಸಿದ್ದಾಳೆ. ಆದರೆ ಬಸ್ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಎಚ್ಚರಿಕೆಯಿಂದ ಕಿಲಾಡಿ ಲೇಡಿ ಕೈಚಳಕ ಬೆಳಕಿಗೆ ಬಂದಿದೆ. ಕಳವು ಮಾಡಿದ ಮಹಿಳೆಯನ್ನ ಚಾಲಕನೇ ಬಸ್ನಲ್ಲಿ ಲಾಕ್ ಮಾಡಿದ್ದಾರೆ. ಬಳಿಕ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಆವಾಜ್ ಮಾಡಿದ ಮಹಿಳೆ, ನಾನು ಮನೆಗೆ ಹೋಗಬೇಕು ಬಿಡಿ, ಗಂಡನಿಗೆ ಹುಷಾರಿಲ್ಲ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಚಿಕನ್ ಮತ್ತು ಮೊಟ್ಟೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಕಳೆದ 1 ವಾರದಿಂದ ಚಿಕನ್ ಮತ್ತು ಮೊಟ್ಟೆಯ ದರ ಗಗನಕ್ಕೇರಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ 360 ರೂಪಾಯಿ, ಒಂದು ಮೊಟ್ಟೆ 9 ರೂಪಾಯಿಗೆ ಏರಿಕೆಯಾಗಿದೆ.
ಬೆಂಗಳೂರಿನ ವಿದೌಟ್ ಸ್ಕಿನ್ 1 kg ಚಿಕನ್ 360 ರೂಪಾಯಿ, ವಿತ್ ಸ್ಕಿನ್ 340 ರೂಪಾಯಿ ಆಗಿದೆ. ಒಂದು ಮೊಟ್ಟೆ ಹೋಲ್ಸೇಲ್ನಲ್ಲಿ 8 ರೂಪಾಯಿ, ರಿಟೇಲ್ನಲ್ಲಿ 8.5 ರೂಪಾಯಿಯಿಂದ 9 ರೂಪಾಯಿ ಮಾರಾಟ ಆಗ್ತಾ ಇದೆ. ಕಳೆದ 3 ದಿನದ ಹಿಂದೆ 7 ರಿಂದ 7.5 ರೂಪಾಯಿ ಇದ್ದಂಥ ಮೊಟ್ಟೆ ದರ ಈಗ 9 ರೂಪಾಯಿಗೆ ಜಿಗಿದಿದೆ. ಇದರಿಂದ ಹೋಟೆಲ್ ಮತ್ತು ರೆಸ್ಟೋರೆಂಟ್ನಲ್ಲಿ ಚಿಕನ್ ಬಿರಿಯಾನಿ ಮತ್ತು ಮೊಟ್ಟೆ ಪದಾರ್ಥಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಯುವಕರೇ ಎಚ್ಚರ. ನಗರದಲ್ಲಿ ಉದ್ಯೋಗದ ಹೆಸರಲ್ಲಿ ಖತರ್ನಾಕ್ ನಯವಂಚಕರ ಜಾಲವೇ ಸಕ್ರಿಯವಾಗಿದೆ. ಎಂಎನ್ಸಿ ಕಂಪನಿ ಲಕ್ಷ ಸಂಬಳದ ಆಸೆಯನ್ನು ತೋರಿಸಿ ಸಾವಿರಾರು ನಿರುದ್ಯೋಗಿಗಳಿಗೆ ವಂಚಿಸ್ತಾ ಇದ್ದ ಗ್ಯಾಂಗ್ ಅನ್ನ ವೈಟ್ ಫೀಲ್ಡ್ ಪೊಲೀಸರು ಬಂಧನ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀವಿ, ಪ್ರತಿ ವರ್ಷ ಹೈಕ್ ಸಿಗುತ್ತೆ, ಒಮ್ಮೆ ಸೆಲೆಕ್ಟ್ ಆದರೆ ಲೈಫ್ ಸೆಟಲ್ ಅಂತ ಹೇಳಿ ಯುವಕರನ್ನ ನಂಬಿಸ್ತಾ ಇದ್ರು. ಇದಕ್ಕಾಗಿ ಮೊದಲು ಒಂದು ಟೆಸ್ಟ್ ಪಾಸ್ ಆಗಬೇಕು ಅಂತ 2 ರಿಂದ 3 ಸಾವಿರ ಪರೀಕ್ಷಾ ಶುಲ್ಕವನ್ನ ಫಿಕ್ಸ್ ಮಾಡ್ತಾ ಇದ್ರು. ಒಮ್ಮೆ 30 ರಿಂದ 40 ಜನರನ್ನ ಕರೆಸಿ ನಕಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ರು. ಪರೀಕ್ಷೆಯನ್ನ ಮುಗಿಸಿದ ನಂತರ ಸರಿಯಾಗಿ ಮಾಡಿಲ್ಲ, ಇನ್ನೊಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಕಳಿಸ್ತಾ ಇದ್ರು. ಹೆಚ್ಚು ಹಣ ಅಲ್ಲ ಅಂತ ಹೇಳಿ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಇದನ್ನೇ ಕಾಯಕ ಮಾಡಿಕೊಂಡಿದ್ದ ಆರೋಪಿಗಳು ಬರೋಬ್ಬರಿ 3 ವರ್ಷದಿಂದ ಇದೇ ರೀತಿ ವಂಚನೆ ಮಾಡ್ತಾ ಇದ್ದ ಆರೋಪಿಗಳನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಇಲ್ಲ, ಆದರೂ ಕಡಲ್ ಕೊರೆತ ಮಾತ್ರ ನಿಲ್ತಿಲ್ಲ. ಗಾಳಿಯ ತೀವ್ರ ಹೆಚ್ಚು ಇರುವ ಕಾರಣ ಕಡಲ ತೀರದಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಜಿಲ್ಲೆಗೆ 18 ಸ್ಥಳಗಳನ್ನು ಕಡಲ್ ಕೊರೆತ ಪೀಡಿತ ಪ್ರದೇಶ ಅಂತ ಗುರುತಿಸಲಾಗಿದೆ. ಶಾಶ್ವತ ಯೋಜನೆಯ ಬೇಡಿಕೆಯ ಜೊತೆಗೆ ತಾತ್ಕಾಲಿಕ ಪರಿಹಾರ ಒದಗಿಸದೇ ಇದ್ರೆ ಮತ್ತಷ್ಟು ಮೀನುಗಾರಿಕಾ ರಸ್ತೆಗಳು ಸಮುದ್ರಕ್ಕೆ ಬಲಿಯಾಗಲಿವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದ ನೆನಪು ತರಿಸುವ ಘಟನೆ ಧಾರವಾಡದಲ್ಲಿ ಆಗಿದೆ. 25 ರೂಪಾಯಿ ಫೋನ್ಪೇ ವಿಚಾರಕ್ಕೆ ಯುವಕನನ್ನ ಕಿಡ್ನಾಪ್ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ 20 ಜನರ ಗ್ಯಾಂಗ್ ಥಳಿಸಿರುವಂಥ ಘಟನೆ ಇದು. ಧಾರವಾಡದ ಹಣಮಂತ ನಗರದಲ್ಲಿ ಈ ಘಟನೆಯಾಗಿದೆ. ಹೋಟೆಲ್ನಲ್ಲಿ ತಿಂಡಿ ತರೋದಕ್ಕೆ ಹೋಗಿದ್ದ ಆನಂದ್ ಕೊಪ್ಪದ 25 ರೂಪಾಯಿ ಫೋನ್ಪೇ ಮಾಡ್ತಾ ಇದ್ದ. ಸರ್ವರ್ ಸಮಸ್ಯೆಯಿಂದ ಹಣ ವರ್ಗಾವಣೆ ಆಗಿರಲಿಲ್ಲ. ಹಣ ವರ್ಗಾವಣೆ ಆಗದಕ್ಕೆ ರೌಡಿ ಶೀಟರ್ ಮಂಜುನಾಥ್ ಹಿರೇಮನಿ ಆನಂದ್ಗೆ ಹೊಡೆದಿದ್ದ. ಇದರಿಂದ ಸಿಟ್ಟಿಗೆದ್ದು ಸಂಜೆ ಸ್ನೇಹಿತ ಹರೀಶ್ ಜೊತೆಗೆ ಪ್ರಶ್ನಿಸೋದಕ್ಕೆ ಹೋಗಿ ಹಲ್ಲೆ ಮಾಡಿರೋದನ್ನು ಪ್ರಶ್ನಿಸಿದ ಆನಂದ್ ಹರೀಶ್ನನ್ನ ಕಿಡ್ನಾಪ್ ಮಾಡಿದ ಮಂಜುನಾಥ್ ಆ್ಯಂಡ್ ಟೀಮ್ ಶೆಡ್ಡೊಂದರಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ 20 ಜನರ ಗ್ಯಾಂಗ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಚುರುಕಾಗಿದೆ. ಪಶ್ಚಿಮ ನಗರ ಪಾಲಿಕೆ ಮತ್ತು ಸಂಚಾರಿ ಪೊಲೀಸ್ ಇಲಾಖೆ ಜಂಟಿಯಾಗಿ ರಸ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿನ ಅನಾಥ ವಾಹನಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಜುಲೈ 10 ರಿಂದ ಅನಾಥ ವಾಹನಗಳ ವೀಲ್ ಕ್ಲಾಪಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಒಂದೇ ದಿನ ಒಟ್ಟು 29 ಅನಾಥ ವಾಹನಗಳಿಗೆ ನೋಟಿಸ್ ಅಂಟಿಸಿ ವೀಲ್ ಕ್ಲ್ಯಾಂಪ್ ಅಳವಡಿಸಲಾಗಿದೆ. ಇದರಲ್ಲಿ 3 ಚಕ್ರದ ವಾಹನ ಸೇರಿದಂತೆ 28 4 ಚಕ್ರದ ವಾಹನಗಳಿದೆ. ಮಲ್ಲೇಶ್ವರಂನಲ್ಲಿ 7, ರಾಜಾಜಿನಗರದಲ್ಲಿ 7, ಬಸವನಗುಡಿಯಲ್ಲಿ 9 ಮತ್ತು ಹೆಗ್ಗನಹಳ್ಳಿ ವಿಭಾಗದಲ್ಲಿ 6 ವಾಹನಗಳಿಗೆ ಕ್ಲ್ಯಾಂಪ್ ಅಳವಡಿಕೆ ಮಾಡಲಾಗಿದೆ. ಸಚಿವ ಕೃಷ್ಣ ಬೈರೇಗೌಡರ ಆದೇಶದ ಮೇರೆಗೆ ಈ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.